ಪ್ರಣಾಳಿಕೆ 4, ಪುಸ್ತಕ ಪರಿಚಯ 55, ತಿಂಗಳ ವಿಶೇಷ ಚಲನಚಿತ್ರವಾಗಿರುವ ಕಾದಂಬರಿಗಳು. ಪುಸ್ತಕದ ಹೆಸರು ಇಬ್ಬನಿ ಕರಗಿತು, ಚಲನಚಿತ್ರ ಇಬ್ಬನಿ ಕರಗಿತು, ಲೇಖಕರು ಸಾಯಿಸೊತೆ, ಅಭಿಪ್ರಾಯ ಸುಮಾ ಭಟ್ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ದಕ್ಷಿಣಾಮೂರ್ತಿ ಮತ್ತು ಪದ್ಮಾವತಮ್ಮ ದಂಪತಿಗಳಿಗೆ ವಿನುತಾ, ರಘು, ಮಾನಸ ಎಂಬ 3 ಮಕ್ಕಳು. ಹಲವು ಪ್ರಯತ್ನದಿಂದ ವಿನುತಾಳ ಮದುವೆ ನಡೆದಿದ್ದರೆ ಮಾನಸಾಳಿಗೆ ಅನಾಯಾಸವಾಗಿ ದಕ್ಷಿಣಾಮೂರ್ತಿಯವರಿಗೆ ಪರಿಚಯದ ಅಪ್ಪಯ್ಯ ಶಾಸ್ತ್ರಿಗಳ ಕಡೆಯಿಂದ ಒಂದು ಸಂಬಂಧ ಬಂದು ಜಾತಕಾನುಕೂಲ ಆಗಿ ಬಂದಿರುತ್ತದೆ. ರಘು ಮಾನಸಾಳನ್ನು ಅಷ್ಟು ಬೇಗ ಮದುವೆ ಮಾಡಿ ಕಳಿಸುವುದು ಬೇಡವೆಂದು ಮನೆಯಲ್ಲಿ ಎಲ್ಲರಿಗೂ ಎಚ್ಚರಿಕೆ ನೀಡಿದರೆ ಅನುರೂಪನಾದ ವರನೊಂದಿಗೆ ಮಗಳ ಜೀವನ ಭದ್ರವಾಗಿಸೋ ತವಕ ಅಮ್ಮ ಪದ್ಮಾವತಮ್ಮನಿಗೆ. ದಕ್ಷಿಣಾಮೂರ್ತಿಗಳು ಕೆಲ ಸಮಯ ಇದರ ಬಗ್ಗೆ ನಿರ್ಲಿಪ್ತರಾಗಿದ್ದರು. ಆದರೂ ದೈವ ನಿರ್ಣಯವೆಂಬಂತೆ ಮಾನಸ ಮತ್ತು ವರುಣ್ ವಿವಾಹ ನೆರವೇರಿ ಬಿಡುತ್ತದೆ. ಮದುವೆಯಾದ ಕೂಡಲೇ ಮಡದಿಯನ್ನು ಕರೆದೊಯ್ಯುವ ನಿರ್ಧಾರದಿಂದ ವರುಣ್ ಬಳಿ ಮಾತನಾಡಲು ಹೋದ ರಘುವಿಗೆ ಮಾನಸಾಳನ್ನು ನೋಯಿಸಲು ಹಿಂಸಿಸಲು ಮದುವೆಯಾದದ್ದು ವರುಣ್ ಎಂದು ತಿಳಿಯುತ್ತದೆ. ಮದುವೆ ಮನೆಯಿಂದ ಯಾರಿಗೂ ತಿಳಿಸದೆ ಮದುವೆಯಾದ ತಂಗಿ ಮಾನಸಾಳನ್ನು ಕರೆದೊಯ್ದ ಅಣ್ಣ ರಘು ಮಾರನೇ ದಿನ ಮನೆಗೆ ಬಂದ ಮೇಲೆ ನಿಜಾಂಶ ತಿಳಿದಾಗ ಮನೆಯವರೆಲ್ಲ ಕಂಗಾಲು. ಪದ್ಮಾವತಮ್ಮ ಸಮಾಜಕ್ಕೆ ಹೆದರಿ ಮಗಳು ಗಂಡನ ಮನೆಗೆ ಹೋಗಲಿ ಎಂದಾದರೆ ರಘು ಮತ್ತು ದಕ್ಷಿಣಾಮೂರ್ತಿಗಳು ಅವಳಿಗೆ ವರುಣ್ ಇಂದ ವಿಚ್ಛೇದನ ಕೊಡಿಸುವ ಬಗ್ಗೆ ಮಾತುಕತೆಗಳು ಆಡುತ್ತಿದ್ದರು. ಮನೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ. ಈ ಬೆಳವಣಿಗೆಯ ಮಧ್ಯದಲ್ಲಿ ವರುಣ್ ಮಾನಸಾಳನ್ನು ಕಾಲೇಜಿನಿಂದ ಬರುವಾಗ ಕರೆದೊಯ್ದು ಮುಂಬೈನ ತನ್ನ ಮನೆ ಸೇರುತ್ತಾನೆ. ತನ್ನ ತಂಗಿ ಶ್ವೇತಾಳ ಸಾವಿಗೆ ನಿನ್ನ ಅಣ್ಣ ರಘು ಕಾರಣ ಅನ್ನೋ ಗಂಡನ ಮಾತನ್ನು ಮಾನಸ ವಿರೋಧಿಸುತ್ತಲೇ ಇರುತ್ತಾಳೆ. ತಂಗಿಯ ಸಾವಿನ ಸೇಡು ತೀರಿಸಿಕೊಳ್ಳಲು ಮಾನಸಾಳನ್ನು ಮದುವೆ ಮಾಡಿಕೊಂಡ ವರುಣನಿಗೆ ಮಾನಸಾಳ ಮುಗ್ಧತೆ ಮತ್ತು ಒಳ್ಳೆಯತನಕ್ಕೆ ತಲೆಬಾಗುವಂತಾಗುತ್ತದೆ. ಇದಕ್ಕೆಲ್ಲ ಮೂಲ ಕಾರಣ ಮಾನಸಾಳಿಗೆ ಅವಳ ವಕೀಲ ತಂದೆ ಬೋಧಿಸಿದ ಉತ್ತಮ ವಿಚಾರಧಾರೆಯ ದಾಂಪತ್ಯದ ಪಾಠ. ಮಾನಸಾಳನ್ನು ಹಿಂಸಿಸಲು ಮದುವೆಯಾದರೂ ಸ್ವಭಾವತಃ ಒಳ್ಳೆಯವನಾದ ವರುಣನಿಗೆ ಅದು ಸಾಧ್ಯವಾಗದೆ ತೊಳಲಾಡುವಾಗ ಸ್ನೇಹಿತ ಸ್ವಾಮಿನಾಥನ್ ವಹಿಸುವ ಪಾತ್ರ ಬಹುಮುಖ್ಯವಾದದ್ದು. ಕ್ರಮೇಣ ವರುಣ್ ಮಾನಸಾಳ ಮೋಡಿಗೆ ಒಳಗಾಗಿ ದ್ವೇಷದ ಜಾಗ ಪ್ರೀತಿ ಅನುರಾಗ ಆಕ್ರಮಿಸುತ್ತದೆ. ಇಬ್ಬರಲ್ಲಿ ಅನುರಾಗ ಮೂಡಿದರೂ ವರುಣ್ ಮಾನಸಾಳನ್ನು ಒಪ್ಪಿಕೊಂಡರೂ ರಘುವಿನ ಮೇಲೆ ದ್ವೇಷ ಕಾರುವುದನ್ನು ಬಿಡುವುದಿಲ್ಲ. ಇನ್ನು ಸಮಾಜ ಸೇವಕಿ ಹಣೆಪಟ್ಟಿ ಹೊತ್ತ ನೀತಾ ವರುಣ್ ತಾಯಿಯ ಅಣ್ಣನ ಮಗಳು. ಆಗಾಗ ವರುಣನ ಮನೆಗೆ ಭೇಟಿ ಮಾಡಿ ಮಾನಸಾಳನ್ನು ತಮ್ಮೊಡನೆ ಸೇರಿ ಸಮಾಜ ಸೇವೆ ಮಾಡಲು ಹೇಳುತ್ತಿರುತ್ತಾಳೆ. ಹೀಗಿರುವಾಗ ಮಾನಸಾಳಿಗೆ ಬಂದ ಅನಾಮಧೇಯ ಪಾರ್ಸಲ್ ಸ್ಫೋಟಗೊಂಡಾಗ ವರುಣ್ ಗಾಬರಿಯಾಗುತ್ತಾನೆ. ಏತನ್ಮಧ್ಯೆ ಮಾನಸ ಮತ್ತು ವರುಣ್ ಮಧ್ಯೆ ಚಿಗುರೊಡೆದ ಪ್ರೇಮದ ಕಾಣಿಕೆ ಮಾನಸಾಳ ಗರ್ಭದಲ್ಲಿ ಅಂಕುರಿಸುತ್ತದೆ. ಇಂತಹ ಸಮಯದಲ್ಲೇ ಮಾನಸಾಳ ಅಪಹರಣವಾದಾಗ ವರುಣ್ ರಘುವಿನ ಮೇಲೆ ಅನುಮಾನ ಪಟ್ಟರೆ ರಘು ವರುಣನೇ ತನ್ನ ತಂಗಿಗೆ ಏನೋ ಮಾಡಿದ್ದಾನೆಂದು ಶಂಕಿಸುತ್ತಾನೆ. ಮಾನಸ ಕಾಣದೆ ಕಂಗಾಲಾದ ರಘು ಹುಡುಕಿ ಹೋದರೂ ಸಿಗುವುದಿಲ್ಲ. ಇತ್ತ ಪಶ್ಚಾತ್ತಾಪದಿಂದ ಬೆಂದ ವರುಣ್ ಮಾನಸ ಇಲ್ಲದೆ ಕೊರಗುತ್ತಾನೆ. ಡ್ರಗ್ಸ್ ದಂಧೆ ಮಾಡುತ್ತಿದ್ದ ನೀತಾ ಮತ್ತವಳ ಗೆಳೆಯನ ಸಂಚಿನಿಂದ ಶ್ವೇತಾಳ ಕೊಲೆ ನಡೆದಿದ್ದು ಮಾನಸಾಳ ಅಣ್ಣ ರಘು ನಿರಪರಾಧಿ ಎಂಬ ಸತ್ಯ ಅನಾವರಣವಾಗಿ ವರುಣ್ ಮತ್ತು ರಘುವಿನ ಮಧ್ಯೆ ಇದ್ದ ದ್ವೇಷ ಮುಗಿಯುತ್ತದೆ. ಮಾನಸಾಳ ಸುಳಿವು ದೊರಕಿ ಆ ಜಾಗಕ್ಕೆ ಹೋದಾಗಲೇ ರಘುವಿನ ಬಗ್ಗೆ ವರುಣನಿಗೆ ತಿಳಿಯುತ್ತದೆ. ಮಾನಸಾಳನ್ನು ಅವರಿಂದ ರಕ್ಷಿಸಿ ತರುವುದರೊಂದಿಗೆ ಕಾದಂಬರಿ ಸುಖಾಂತವಾಗುತ್ತದೆ. ಚಲನಚಿತ್ರದ ದೃಶ್ಯಗಳಲ್ಲಿ ಕಾದಂಬರಿಗೂ ಚಲನಚಿತ್ರಕ್ಕೂ ಅಂತಹ ವ್ಯತ್ಯಾಸವೇನು ಕಂಡುಬರುವುದಿಲ್ಲ. ಕಾದಂಬರಿಯಲ್ಲಿರುವಷ್ಟು ಸುದೀರ್ಘವಾಗಿ ಪಾತ್ರ ಪೋಷಣೆ ಆಗದಿದ್ದರೂ ಚಲನಚಿತ್ರವು ಸಿನಿ ರಸಿಕರ ಮನಸ್ಸಿನಲ್ಲಿ ಭದ್ರವಾಗಿ ಕೂತಿದೆ. ಕಾದಂಬರಿಯಲ್ಲಿರುವಂತೆ ಮಾನಸಾಳ ಅಕ್ಕನ ಪಾತ್ರವಿಲ್ಲ, ಆದರೆ ಚಿತ್ರೀಕರಣಕ್ಕೆ ಬೇಕಾದಂತೆ ಬೇರೆ ಪಾತ್ರಗಳನ್ನು ಸೇರಿಸಲಾಗಿದೆ. ಇಲ್ಲಿ ಅನಂತ್ ನಾಗ್, ಲಕ್ಷ್ಮಿ, ಲೋಕೇಶ್, ಮುಸುರಿ ಕೃಷ್ಣಮೂರ್ತಿ, ಸುಂದರ್ ಕೃಷ್ಣ ಅರಸ್, ಅಶ್ವಥ್, ಉಮಾಶಿವಕುಮಾರ್ ಎಲ್ಲರ ಅಭಿನಯವು ಮನೋಜ್ಞವಾಗಿದೆ. ಆದರೆ ಹಾಸ್ಯಕ್ಕೂ ಸೈ, ದ್ವೇಷಿಸುವ ಗಂಭೀರ ಪಾತ್ರಕ್ಕೂ ಸೈ ಎಂಬಂತೆ ನಟಿಸುವ ಅಮೋಘ ನಟ ಅನಂತ್ ನಾಗ್ ಎಂಬುದರಲ್ಲಿ ಎರಡು ಮಾತಿಲ್ಲ. ಹಲವು ಕಾದಂಬರಿ ಆಧಾರಿತ ಚಲನಚಿತ್ರದಲ್ಲಿ ನಟಿಸಿದ ಹೆಗ್ಗಳಿಕೆ ಅನಂತ್ ನಾಗ್ ಅವರದು. ಎಲ್ಲಾ ರೀತಿಯ ಅಭಿನಯಕ್ಕೂ ಹೊಂದುವ ನಾಯಕನ ಎತ್ತರ, ಗಾತ್ರ,
ಅದರಲ್ಲೂ ಅಭಿನಯದ ಮೂಲಕ ಎಲ್ಲರ ಗಮನ ತಮ್ಮತ್ತ ಸೆಳೆದುಕೊಳ್ಳೋ ಉತ್ತಮ ನಟ ಅವರು. ಇನ್ನು ಭಾವನಾತ್ಮಕವಾದ ಸೆಂಟಿಮೆಂಟಲ್ ಪಾತ್ರಗಳಿಗೀಗ ಹೇಳಿ ಮಾಡಿಸಿದಂಥವರು ಬಹುಭಾಷಾ ನಟಿ ಲಕ್ಷ್ಮಿ. ಕಾದಂಬರಿ ಮೊದಲೇ ತುಂಬಾ ಬಾರಿ ಓದಿದ್ದರೂ ಚಲನಚಿತ್ರ ಪೂರ್ತಿ ನೋಡಿ ಆಸ್ವಾದಿಸುವಂತಾಗಿತ್ತು. ಈ ಅಭಿನಯಕ್ಕಾಗಿ ನನಗೆ ಚಿತ್ರ ನೋಡಲು ಇಷ್ಟವಾದರೂ ಪುಸ್ತಕದ ಪಕ್ಕ ಚಲನಚಿತ್ರವನ್ನಿಟ್ಟರೆ ಪುಸ್ತಕವೇ ನನ್ನ ಮೊದಲ ಆಯ್ಕೆಯಾಗಿರುತ್ತದೆ. ಪುಸ್ತಕದ ಓದು ನೀಡುವಷ್ಟು ಆನಂದ 2.5 ಗಂಟೆ ಸಿನಿಮಾ ನೀಡದೇನೋ ಎಂಬುದು ನನ್ನ ಅನಿಸಿಕೆ. ಆದರೆ ಇಬ್ಬನಿ ಕರಗಿತು ನಾಯಕ ನಾಯಕಿಯ ಅಭಿನಯ ಚಿತ್ರವನ್ನು ನೋಡಲು ತುಂಬ ಇಷ್ಟಪಡುವಂತೆ ಮಾಡಿತು ಎಂದರೆ ಅತಿಶಯವಲ್ಲ. ನೀವು ಓದಿ ಆನಂದಿಸಿ. ಧನ್ಯವಾದಗಳು.